ಚಳ್ಳಕೆರೆ ನಗರದಲ್ಲಿ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಭಾನುವಾರದಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳ ಮಹಾ ಒಕ್ಕೂಟದಿಂದ ದಿವಂಗತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕನವರ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಹಾಗೂ ಗಣ್ಯರು ತಿಮ್ಮಕ್ಕನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಶಿಕ್ಷಣ ಇಲ್ಲದಿದ್ದರೂ ಅವರು ಮಾಡಿದಂಥ ದೊಡ್ಡ ಸಾಧನೆ, ಸಾವಿರಾರು ಮರಗಳನ್ನು ನೆಟ್ಟು ಪೋಷಣೆ ಮಾಡಿ ಮಕ್ಕಳಂತ ಪ್ರೀತಿಸಿದ ತಿಮ್ಮಕ್ಕನವರು ದೇಶಕ್ಕೆ ಮಾದರಿಯಾಗಿದ್ದಾರೆ. ಕಡು ಬಡತನ ಇದ್ದರೂ ಯಾವುದಕ್ಕೂ ಹೆದರದೆ ತನ್ನ ಪತಿಯ ಜೊತೆಗೂಡಿ ನಿಸ್ವಾರ್ಥ ಸೇವೆಯಿಂದ ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮ ಸೇವೆಯನ್ನು ಹೆಸರನ್ನು ಗಳಿಸಿದಂಥ ಮಹಾ ವೃಕ್ಷ ಮಾತೆ ಇವರು. ಇವರನ್ನು ನೆನೆಯುವುದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ, ಸಾಲುಮರದ ತಿಮ್ಮಕ್ಕನವರು 114 ವರ್ಷ ಬಾಳಿ ಬದುಕಿ ಪರಿಸರ ಬದುಕಿನಲ್ಲಿ ತಮ್ಮ ಜೀವನವನ್ನು ಮುಡುಪಿಟ್ಟು ದೇಶಕ್ಕೆ ಕೀರ್ತಿ ತಂದವರು. ಇವರ ಸೇವೆ ಅನನ್ಯ. ಇನ್ನು ಪತ್ರಕರ್ತರಿಗೆ ಬಹುದಿನಗಳ ಬೇಡಿಕೆಯಾದ ನಿವೇಶನ ನೀಡುವ ಹಾಗೂ ಬಸ್ ಪಾಸ್, ಆರೋಗ್ಯ ವಿಮೆ, ಇನ್ನು ಅನೇಕ ಸೌಲಭ್ಯಗಳನ್ನು ಪತ್ರಕರ್ತರಿಗೆ ದೊರಕಿಸಿಕೊಡಿ ಎಂದು ಒತ್ತಾಯ ಮಾಡಿದರು. ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಸವರಾಜ ಟಿ ಬೆಳಗಟ್ಟರವರು ಮಾತನಾಡಿದರು. ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಸೂರ್ಯ ಅಗ್ನಿಶಿವು, ತಾಲೂಕು ಅಧ್ಯಕ್ಷರಾದ ಬಶೀರ್ ಅಯತ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿಟಿ ವೀರೇಶ್, ಪ್ರಾಂಶುಪಾಲರಾದ ದೇವಪ್ಪ, ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಯಾಕೂಬ್ ಅಲಿ ಹಾಗೂ ಪದಾಧಿಕಾರಿಗಳು ಇದ್ದರು. ಅದಕ್ಕೆ ನೀವು ಹೊರತಲ್ಲ, ನಾವು ಹೊರತಲ್ಲ, ಮುನಿಸೇಕೆ ಮನವೇ 4 ದಿನದ ಈ ಬದುಕೆಂಬ ಸಂತೆಯಲ್ಲಿ ಎಂಬ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾ, ಇವತ್ತು ನಮ್ಮ ನಿಮ್ಮೆಲ್ಲರ ವೃಕ್ಷ ಮಾತೆಯಾದಂತಹ ಸಾಲುಮರದ ತಿಮ್ಮಕ್ಕನವರು 114 ವರ್ಷಗಳ ಸುದೀರ್ಘವಾಗಿ ಬದುಕಿ ತನ್ನ ಸಾರ್ಥಕ ಜೀವನವನ್ನು ಒಬ್ಬ ಕಾರ್ಮಿಕಳಾಗಿ ತೀವ್ರ ಬಡತನ ಇದ್ರೂ ಇಡೀ ನಮ್ಮ ದೇಶಕ್ಕೆ ಒಬ್ಬ ಪ್ರಬುದ್ಧತೆ, ಇನ್ನೊಬ್ರಿಗೋಸ್ಕರ ನಾವು ಹೆಂಗೆ ಬದುಕಬೇಕಂದ್ಬಿಟ್ಟು ಇಡೀ ನಾಡಿಗೆ ತೋರಿಸ್ಕೊಟ್ಟಂತ ಆ ತಾಯಿಗೆ ಹೃದಯಪೂರ್ವಕವಾಗಿ ಈ ಸಭೆಯ ಮೂಲಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಣ ಎಷ್ಟಿದ್ದರೆ ಏನು, ಋಣ ಇದ್ದರಷ್ಟೇ ಮಾತ್ರ ಜೀವನ. ನಮ್ದಿರ್ಬೋದು, ನಿಮ್ದಿರ್ಬೋದು, ಇನ್ನೊಬ್ದಿರ್ಬೋದು. ಇವತ್ತು ಎಷ್ಟೇ ಕೋಟ್ಯಾಂತರ ರೂಪಾಯಿ ನಾವು ಮಾಡಿದ್ರು ಋಣ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಋಣ ಇರೋದ್ರೊಳಗಡೆ ಒಂದು 4 ಒಳ್ಳೆ ಕೆಲಸ ಮಾಡ್ತಾ ಸಾಕ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ನೆನೀತಾ, ಇವತ್ತು ನೋಡಿ ಅವಿದ್ಯಾವಂತರಾಗಿದ್ರು ಇವತ್ತು ಸಾಲುಮರದ ತಿಮ್ಮಕ್ಕನವರು ಇನ್ನೊಬ್ಬರ ಕಷ್ಟವನ್ನು ಅರ್ಥಕೊಂಡು ತನಗೆ ಮಕ್ಕಳಾಗಲ್ಲದಿದ್ದರೂ ಆ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಈ ವೃಕ್ಷಗಳನ್ನೇ, ಸಸಿಗಳನ್ನು ದಾರಿ ಉದ್ದಕ್ಕೆ ನೆಡ್ತಾ ಅವೇ ತನ್ನ ಮಕ್ಕಳನ್ಬಿಟ್ಟು ಆ ರೀತಿ ಪ್ರೀತಿ ಪಟ್ಬಿಟ್ಟು ಇಡೀ ನಮ್ಮ ನಾಡಿಗೆ ಒಳ್ಳೇದಕ್ಕೆ ಆಗುತ್ತಂತ. ಬಹುಶಃ ದೇವರು ಅವ್ರಿಗೆ ಮಕ್ಕಳನ್ನ ಕೊಟ್ಟಿಲ್ಲ. ಆ ಮಕ್ಕಳು ಕೊಡಲಿಲ್ಲ ಅಂದ್ರೆ ಆ ಮಕ್ಕಳನ್ನ ಆಗಿಲ್ಲ ಅಂಥೇಳಿ ಆ ಮಕ್ಕಳನ್ನ ನಾವು ಈ ವೃಕ್ಷಗಳನ್ನು, ಮರವನ್ನು ಬೆಳೆಸೋದ್ರ ಮುಖಾಂತರ ನಾವು ಅದನ್ನು ನಮ್ಮ ಸಮಾಧಾನ ಪಟ್ಕೋಬೇಕು, ಅವರೇ ಮಕ್ಕಳು ಅಂಥೇಳಿ ತಿಳಿದು ಆ ಮನೆಗೆ ನಮ್ಮ ಸಾಲುಮರದ ಅವ್ರಿಗೆ ಶಿಕ್ಷಣ ಇಲ್ಲ ಅಂದ್ರೂ ಕೂಡ ಆ ರೀತಿಯಾದ ಒಂದು ಇಚ್ಛಾಶಕ್ತಿನಲ್ಲಿ ಅವರು ಮರಗಳನ್ನು ಬೆಳೆಸೋದ್ರ ಮುಖಾಂತರ ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾಗಿ ಅವರು ಬದುಕನ್ನು ಬದುಕ್ತಾರೆ. ಖಂಡಿತವಾಗ್ಲೂ ಇವತ್ತು ನಾವು ನಮ್ಮ ಶಿವಕುಮಾರ್ ತಂಡ, ಶಿವಕುಮಾರ್, ಈಶ್ವರ್ ಅವರು, ಅವ್ರೇನು ಪತ್ರಕರ್ತರಿದ್ದಾರೆ, ಪತ್ರಕರ್ತರ ಸಮಾರಂಭಗಳು ಯಾವತ್ತೂ ನಡೀತದೆ. ಈಗಾಗಲೇ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಒಂದು ಬಣ ಏನಿದೆ, ಅವರು ಕಾರ್ಯಕರ್ತರ ಕರ್ನಾಟಕ ಮಾಧ್ಯಮಗಳಿದ್ದಾವೆ. ಅದರಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಅವರ ಬಣ, ಒಂದು ನಮ್ಮ ಶಿವಕುಮಾರ್ ಅವರು ಏನಿದ್ದಾರೆ ಅವ್ರ ಬಣ ಯಾವತ್ತು ಕಾರ್ಯಕ್ರಮ ಮಾಡ್ತೀವಿ. ಆದರೆ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂದರೆ ಅವರು ಪತ್ರಕರ್ತರನ್ನೆಲ್ಲ ಕರೆಸಿ ಜೊತೆಗೆ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಖಂಡಿತವಾಗಲೂ ಸಾಲುಮರದ ತಿಮ್ಮಕ್ಕ ಬಹುಶಃ ಯಾರು ಕೂಡ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರಲಿ, ಭಾರತ ದೇಶದ ರಾಷ್ಟ್ರಪತಿ ಆಗಿರಲಿ, ಅವರನ್ನು ಎಲ್ಲರೂ ನೆನೆಸಲ್ಲ. ಅವರು ರಾಷ್ಟ್ರೀಯ